Hello everyone, welcome back to my channel Learn English with Sujata Hatti. Dear aspirant, ಲಾಸ್ಟ್ ಕ್ಲಾಸಲ್ಲಿ ನಾವು 50 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಗ್ರಾಮರ್ ರೂಲ್ಸ್ ಸೀರೀಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 50 ಗ್ರಾಮರ್ ರೂಲ್ಸ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ರೂಲ್ ನಂಬರ್ 1 ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ಇವತ್ತು ರೂಲ್ ನಂಬರ್ 2 ಡಿಸ್ಕಸ್ ಮಾಡೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೂಲ್ಸ್ ಫಾರ್ KPSC ಅಲ್ವಾ, KA ಎಕ್ಸಾಮ್ಸ್ ಅಲ್ವಾ. ಸೊ ಈ ಐಡೆಂಟಿಫಿಕೇಷನಲ್ಲಿ ಕೇಳ್ತಕ್ಕಂತಹ ಕ್ವಶನ್ಗಳು ಇರೋದ್ರಿಂದ ಸೊ ನಮಗೆ ಈ ರೂಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ರೂಲ್ ನಂಬರ್ 2 ಏನು ಹೇಳುತ್ತೆ? ಈಚ್ ಎವ್ರಿ ಐದರ್ ನೈದರ್ ಎನಿ ನನ್. ಈಚ್ ಎವ್ರಿ ಐದರ್ ನೈದರ್ ಎನಿ ನನ್. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವರ್ಡ್ಗಳು ಕೂಡ ಸಿಂಗ್ಯುಲರಲ್ಲೇ ಇರ್ತಕ್ಕಂಥದ್ದು. ನೋಡಿ ದಿಸ್ ಪಾಯಿಂಟ್. ಇಲ್ಲಿರ್ತಕ್ಕಂಥ ಈಚ್ ಎವ್ರಿ ನೈದರ್ ಐದರ್ ಎನಿ ನನ್ ಅಂತಕ್ಕಂತಹ ವರ್ಡ್ಗಳು ಸಿಂಗ್ಯುಲರಲ್ಲೇ ಇದ್ದೇವೆ. ಓಕೆ, ಈ ಸಿಂಗ್ಯುಲರ್ ಇರ್ತಕ್ಕಂತಹ ವರ್ಡ್ಗಳ ಮುಂದೆ ಯಾವಾಗಲೂ ನಾವು ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕು ಅಲ್ವಾ. ಸಿಂಗ್ಯುಲರ್ ಇರ್ತಕ್ಕಂತಹ ವರ್ಡ್ಗಳ ಮುಂದೆ ಅಥವಾ ಈ ನೌನಗಳ ಮುಂದೆ ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕಂತ ಹೇಳಿದೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ನಾವು ಹೇಳಿದಾಗೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ನೋಡಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಅಲ್ಲಿರ್ತಕ್ಕಂತಹ ವರ್ಬ್ ಕೂಡ ಸಿಂಗ್ಯುಲರಲ್ಲಿ ಬರೀಬೇಕು. ಸೊ ಸಬ್ಜೆಕ್ಟ್ ಏನಾದರೂ ಪ್ಲೂರಲಲ್ಲಿದ್ದರೆ ಸೊ ಅಲ್ಲಿರ್ತಕ್ಕಂತಹ ವರ್ಬ್ ಕೂಡ ಪ್ಲೂರಲಲ್ಲೇ ಇರಬೇಕು. ನೋಡಿ ದಿಸ್ ಪಾಯಿಂಟ್. ಓಕೆ, ಈಗ ಈಚು ಮತ್ತು ಎವ್ರಿ ಪೇರನ್ನು ತಿಳಿತಾ ಹೋಗೋಣ. ಈಚ್ ಆ್ಯಂಡ್ ಎವ್ರಿ ಬಗ್ಗೆ ಫಸ್ಟ್ ಐದರ್ ನೈದರ್, ನೆಕ್ಸ್ಟ್ ಎನಿ ನನ್ ಅಂತ ಈ ಥರ ತಿಳಿತಾ ಹೋಗೋಣ. ಫಸ್ಟು ಈಚ್ ಆ್ಯಂಡ್ ಎವ್ರಿ. ಸೊ ಈಚ್ ಆ್ಯಂಡ್ ಎವ್ರಿ ಬೋತ್ ಆರ್ ಸಿಂಗ್ಯುಲರ್. ನಾನು ಆಗಲೇ ಹೇಳಿದಾಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಡ್ ಕೂಡ ಸಿಂಗ್ಯುಲರಲ್ಲೇ ಇರ್ತವೆ. ಸೊ ಅವುಗಳ ಮುಂದೆ ಸಬ್ಜೆಕ್ಟನ್ನು ಯಾವಾಗಲೂ ಸಿಂಗ್ಯುಲರ್ಲೇ ಯೂಸ್ ಮಾಡಬೇಕಂತ ಹೇಳಿದೆ. ಸೊ ಈಚ್ ಆ್ಯಂಡ್ ಎವ್ರಿ ಅನ್ನೋದು ಸಿಂಗ್ಯುಲರ್ ಆಗಿರ್ತವೆ. ಸೊ ವಿ ಯೂಸ್ ಸಿಂಗ್ಯುಲರ್ ವರ್ಬ್ ಇನ್ ಫ್ರಂಟ್ ಆಫ್. ಅವುಗಳ ಮುಂದೆ ಯಾವಾಗ ನಾವು ಸಿಂಗ್ಯುಲರ್ ವರ್ಬಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಬಟ್ ದೇ ಆರ್ ಯೂಸ್ ಡಿಫ್ರೆಂಟ್ಲಿ ಇನ್ ಸೆಂಟೆನ್ಸ್. ನಾವು ಈ ವಾಕ್ಯಗಳಲ್ಲಿ ಬಳಕೆ ಮಾಡುವಾಗ ಓಕೆ ತುಂಬಾ ಡಿಫ್ರೆಂಟಾಗಿ ವಾಕ್ಯಗಳನ್ನು ರಚಿಸ್ತಾ ಹೋಗ್ತೀವಿ ಅಲ್ವಾ. ಸೊ ವಾಟ್ ಈಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಈಚ್ ಆ್ಯಂಡ್ ಎವ್ರಿ ಅಂತ ಬಂದಾಗ ಈ ಕನ್ನಡದಲ್ಲಿ ನಾವು ಈಚ್ ಅಂದ್ರೆ ಕೂಡ ಪ್ರತಿಯೊಬ್ಬ, ಎವ್ರಿ ಅಂದರೂ ಕೂಡ ಪ್ರತಿಯೊಬ್ಬ ಅಂತಲೇ ಬರುತ್ತೆ. ಬಟ್ ಆದರೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಈಚ್ ರೆಫರ್ಸ್ ಟು ಇಂಡಿವಿಜುವಲ್ ಐಟಮ್ಸ್ ಆರ್ ಪೀಪಲ್ ವಿದಿನ್ ಅ ಗ್ರೂಪ್. ನೋಡಿ ಇಲ್ಲಿ ಒಂದು ವಿದ್ಯಾರ್ಥಿಗಳ ಗುಂಪು ಇದೆ ಅಂದಾಗ ಸೊ ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಈಚ್ ಆಫ್ ದ ಸ್ಟೂಡೆಂಟ್ ಅಂತ ಕರಿತೀವಿ ಅಲ್ವಾ. ಅಲ್ಲಿಯ ಪ್ರತಿಯೊಂದು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಾಗ ನಾವು ಈಚ್ ಸ್ಟೂಡೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಎವ್ರಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಎವ್ರಿ ರೆಫರ್ಸ್ ಟು ದ ಗ್ರೂಪ್ ಆ್ಯಸ್ ಅ ಹೋಲ್. ನೋಡಿ ಅದೇ ಒಂದು ಸ್ಟೂಡೆಂಟ್ಗಳ ಗುಂಪು ಇದೆ. ಸೊ ಆ ಹೋಲ್ ಗುಂಪುಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಆ ಹೋಲ್ ಗುಂಪನ್ನು ನಾವು ಸೂಚಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ? ಈ ಎವ್ರಿ ಮಾಡುತ್ತೆ. ಓಕೆನಾ, ಈ ಹೋಲ್ ಗುಂಪುಗಳ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸ ಎವ್ರಿ ಮಾಡಿದರೆ ಆ ಗುಂಪಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಬ್ಬ ಐಟಮನ್ನು, ಪ್ರತಿಯೊಂದು ಥಿಂಗ್ಸನ್ನು ಮೆನ್ಷನ್ ಮಾಡ್ತಕ್ಕಂಥ ಅಥವಾ ಸೂಚಿಸ್ತಕ್ಕಂಥ ಕೆಲಸ ಈಚ್ ಮಾಡುತ್ತೆ. ಓಕೆ, ಈಗ ಈಚ್ ಮತ್ತು ಎವ್ರಿ ಇನ್ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಈಚ್ ವರ್ಕ್ ಹ್ಯಾಸ್ ಬೋತ್. ಈಚ್ ಅನ್ನೋದು ಈ ಪ್ರೊನೌನ್ ಆಗಿಯೂ ಸಹ ಕೆಲಸ ಮಾಡುತ್ತೆ, ನೆಕ್ಸ್ಟು ಅಡ್ಜೆಕ್ಟಿವ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ಸೊ ಇಲ್ಲಿ ತುಂಬಾ ಟ್ವಿಸ್ಟಿಂಗ್ ಆಗಿರ್ತಕ್ಕಂಥದ್ದು ನಮ್ಮ KPSC ಅಥವಾ KA ಆದವರು ಕೇಳ್ತಕ್ಕಂಥ ಕ್ವಶನಲ್ಲಿ ಸೊ ನಮ್ಮ ಆಸ್ಪಿರೆಂಟಿಗೆ ಸೊ ಇದೇ ಥರದ ಕ್ವಶನ್ಗಳನ್ನು ಕೇಳಿಬಿಟ್ಟು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಓಕೆ, ಈಚು ಮತ್ತು ಎವ್ರಿ ಅನ್ನೋದು ಸೇಮ್ ವರ್ಡ್ ಆಗಿರೋದ್ರಿಂದ ಅದು ಸೇಮ್ ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ವಾ, ಅದಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ ನೋಡ್ತಾ ಹೋಗೋಣ. ಸೊ ಈಚ್ ಅನ್ನೋದು ಏನು ಅಡ್ಜೆಕ್ಟಿವ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ಈಚ್ ಅನ್ನೋದು ಅಡ್ಜೆಕ್ಟಿವ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ನೆಕ್ಸ್ಟು ಈ ಪ್ರೊನೌನ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ಓಕೆ, ಪ್ರೊನೌನ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ನೆಕ್ಸ್ಟು ಈಗ ನಾವು ಈಚು ಮತ್ತು ಈಚನ್ನು ಆ್ಯಸ್ ಅ ಅಡ್ಜೆಕ್ಟಿವ್ ಆಗಿ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು, ಈಚನ್ನು ಆ್ಯಸ್ ಅ ಪ್ರೊನೌನ್ ಆಗಿ ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಡಿಸ್ಕಸ್ ಮಾಡೋಣ. ನೋಡಿ, ಈಚ್ ಗರ್ಲ್ ವಾಸ್ ಪ್ರೆಸೆಂಟ್. ಈಚ್ ಗರ್ಲ್ ವಾಸ್ ಪ್ರೆಸೆಂಟ್. ಪ್ರತಿಯೊಬ್ಬ ಹುಡುಗಿಯೂ ಹಾಜರಿದ್ದರು. ಓಕೆನಾ, ಪ್ರತಿಯೊಬ್ಬ ಹುಡುಗಿಯರು ಅಲ್ಲಿ ಹಾಜರಿದ್ದರು ಅಲ್ವಾ. ಅಲ್ಲಿ ಪ್ರತಿಯೊಬ್ಬ ಹುಡುಗಿಯೂ ಹಾಜರಿದ್ದರು. ಅಲ್ಲಿ ಒಂದು ಹುಡುಗಿಯರ ಗುಂಪಿದೆ. ಸೊ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹುಡುಗಿಯೂ ಏನಿದ್ರಂತೆ, ಹಾಜರಿದ್ರಂತೆ. ಓಕೆನಾ, ಈಚ್ ಗರ್ಲ್ ಯಾವಾಗಲೂ ಅಡ್ಜೆಕ್ಟಿವನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾಮಪದದ ಮುಂದೆನೇ ಬಂದಿರುತ್ತೆ. ನೌನದ ಮುಂದೆನೇ ಬಂದಿರತಕ್ಕಂಥದ್ದು ಯಾವುದಂದರೆ ಅಡ್ಜೆಕ್ಟಿವ್ ಆಗುತ್ತೆ. ನೋಡಿ, ನಾಮಪದದ ಮುಂದೆ ಅಥವಾ ನಾವೇನಂತ ಕರಿತೀವಿ ನಾಮಪದದ ಮುಂದೆನೇ ಅಡ್ಜೆಕ್ಟಿವ್ ಯಾವಾಗಲೂ ಇರೋದ್ರಿಂದ ಅದನ್ನು ಈಸಿಯಾಗಿ ಅಡ್ಜೆಕ್ಟಿವನ್ನು ಒಂದು ಸೆಂಟೆನ್ಸಲ್ಲಿ ಕಂಡುಹಿಡಿಬಹುದು. ಓಕೆನಾ, ಈಚ್ ಗರ್ಲ್, ಇಲ್ಲಿ ಗರ್ಲ್ ಅನ್ನೋದು ಏನಿದೆ, ನೌನ್ ಇದೆ ಅಲ್ವಾ. ಈಚ್ ಅನ್ನೋದು ನೌನ್ ಇದೆ. ಸೊ ಈ ನೌನದ ಹಿಂದೆನೇ, ಈ ನೌನದ ಈ ಮುಂದೆ ಏನು ಬಂದಿದೆ ಅಂದರೆ ಅಡ್ಜೆಕ್ಟಿವ್ ಬಂದಿದೆ. ಇದನ್ನು ನಾವು ಈಚ್ ಅನ್ನೋದು ಇಲ್ಲಿ ಏನಾಗುತ್ತೆ ಅಂದರೆ ಅಡ್ಜೆಕ್ಟಿವ್ ಆಗುತ್ತೆ. ವಾಸ್ ಪ್ರೆಸೆಂಟ್. ಓಕೆ, ನೋಡಿ ನೆಕ್ಸ್ಟ್ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿ. ಈಚ್ ಆಫ್ ದ ಗರ್ಲ್ಸ್ ವಾಸ್ ಪ್ರೆಸೆಂಟ್. ಇಲ್ಲಿ ಮೇಡಮ್ ಯಾಕೆ ಇಲ್ಲಿ ಗರ್ಲ್ ಅಂತ ಬಂದಿದೆ, ಇಲ್ಲಿ ಯಾಕೆ ಗರ್ಲ್ಸ್ ಅಂತ ಬಂದಿದೆ?
ಓಕೆ. ಸಬ್ಜೆಕ್ಟಿಗೆ ಎಸ್ ಪ್ರತ್ಯಯ ಹಚ್ಚಿದರೆ ನೋಡಿ, ಸಬ್ಜೆಕ್ಟಿಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅಲ್ಲಿ ಯಾವಾಗಲೂ ಅದು ಏನಾಗುತ್ತೆ, ಇದು ಪ್ಲೂರಲ್ ಆಗುತ್ತೆ. ಸಬ್ಜೆಕ್ಟಿಗೆ ಎಸ್ ಪ್ರತ್ಯಯ ಹಚ್ಚಿದರೆ ಪ್ಲೂರಲ್ ಆಗುತ್ತೆ. ಅದೇ ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ, ಓಕೆ, ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಸಿಂಗುಲರ್ ಆಗುತ್ತೆ. ನೋಡಿ ದಿಸ್ ಪಾಯಿಂಟ್. ಸಬ್ಜೆಕ್ಟಿಗೆ ಎಸ್ ಪ್ರತ್ಯಯ ಬಂದರೆ ನೋಡಿ, ಇಲ್ಲಿ ಗರ್ಲ್ ಅಂತ ಇದೆ, ಸೊ ಗರ್ಲ್ಸ್ ಅಂತ ಬಂದರೆ ಅದು ಸಬ್ಜೆಕ್ಟಲ್ಲಿದ್ದರೆ ಅದು ಪ್ಲೂರಲ್ ಆಗುತ್ತೆ, ಗರ್ಲ್ಸ್ ಅಂದರೆ ಪ್ಲೂರಲ್ ಆಗುತ್ತೆ. ಸೊ ಅದೇ ವರ್ಬ್ಗೆ ಏನಾದರೂ ಗರ್ಲ್ಸ್ ಅಂತ ಬಂದರೆ ಅದು ಯಾವಾಗಲೂ ಸಿಂಗುಲರ್ ಇರುತ್ತೆ. ದಿಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. ಸಬ್ಜೆಕ್ಟಿಗೆ ಎಸ್ ಪ್ರತ್ಯಯ ಸೇರಿದರೆ ಅದು ಪ್ಲೂರಲ್ ಆಗುತ್ತೆ, ವರ್ಬ್ಗೆ ಎಸ್ ಪ್ರತ್ಯಯ ಸೇರಿದರೆ ಅದು ಸಿಂಗುಲರ್ ಆಗುತ್ತೆ. ಇನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಚ್ ಗರ್ಲ್ ವಾಸ್ ಪ್ರೆಸೆಂಟ್. ಓಕೆನಾ, ಈಚ್ ಅನ್ನೋದು ಕೂಡ ಒಂದು ಅಂತಾನೆ ತಿಳಿಸ್ಕೊಡುತ್ತೆ. ಅದಕ್ಕೆ ಅದರ ಮುಂದೆ ನಾವು ನೌನ್ ಅಥವಾ ನೌನನ್ನು ಏನು ಮಾಡ್ತೀವಿ ನಾವು ಸಿಂಗ್ಯುಲರಲ್ಲೇ ಯೂಸ್ ಮಾಡೀವಿ. ಗರ್ಲ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ. ಸೊ ಆ ಗರ್ಲ್ಗೆ ಎಸ್ ಪ್ರತ್ಯಯ ಹಚ್ಚಿದ್ರೆ ಅದು ಪ್ಲೂರಲ್ ಆಗುತ್ತೆ ಅಂತ ಹೇಳಿದೆ, ನಾಮಪದ ಇದ್ದರೆ. ಓಕೆನಾ, ಇಲ್ಲಿ ಬನ್ನಿ. ಈಚ್ ಆಫ್ ದ ಗರ್ಲ್ಸ್, ಮತ್ತು ಇಲ್ಲಿ ಗರ್ಲ್ಸ್ ಅಂತ ಇದೆಯಲ್ಲ, ಪ್ಲೂರಲ್ಲ ಇದು. ಈಚು ಮತ್ತು ಎವ್ರಿ ಅದರ ಮುಂದೆ ನಾವು ಯಾವಾಗಲೂ ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಯಾವಾಗಲೂ ಏನಾಗುತ್ತೆ, ಸಿಂಗ್ಯುಲರ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ವರ್ಬ್ಗೆ ಎಸ್ ಪ್ರತ್ಯಯ ಬಂದರೆ ಅಲ್ಲಿ ಅದು ಏನಾಗುತ್ತೆ, ಸಿಂಗ್ಯುಲರ್ ಆಗುತ್ತೆ ಅಂದೆ. ಸೊ ಈಚ್ ಆಫ್ ದ ಗರ್ಲ್ಸ್, ಇಲ್ಲಿ ಈಚ್ ಯಾವುದಂದರೆ ಇದು ಪ್ರೊನೌನ್ ಅಂತ ಕರಿತೀವಿ. ಓಕೆ, ಇದು ಪ್ರೊನೌನ್ ಅಂತ ಕರಿತೀವಿ. ಯಾಕೆ ಮೇಡಮ್, ಮತ್ತೆ ಇಲ್ಲಿ ಗರ್ಲ್ ಅನ್ನೋದು ನೌನ್ ಆಯಿತು ಅಲ್ವಾ. ಸೊ ಇಲ್ಲಿ ಗರ್ಲ್ಸ್ ಅನ್ನೋದು ಕೂಡ ನೌನ್ ಆಗಬಹುದಲ್ಲ? ಇಲ್ಲ, ಈಚ್ ಅನ್ನೋದು ಇಲ್ಲಿ ಪ್ರೊನೌನ್ ಆಗುತ್ತೆ. ಪ್ರೊನೌನ್ ಮೀನ್ಸ್ ನೌನದ ಬದಲಾಗಿ ಉಪಯೋಗ ಮಾಡ್ತಕ್ಕಂತಹ ವರ್ಡ್ ಯಾವುದಂದರೆ ಪ್ರೊನೌನ್. ನಾಮಪದದ ಬದಲಾಗಿ ನಾವು ಸರ್ವನಾಮವನ್ನು ಬಳಸ್ತೀವಿ ವಾಕ್ಯದಲ್ಲಿ. ಸೊ ಅದೇ ಥರ ಈ ವಾಕ್ಯದಲ್ಲಿ ಪ್ರೊನೌನ್ ಆಲ್ರೆಡಿ ಯೂಸ್ ಆಗಿಬಿಟ್ಟಿದೆ. ನೌನದ ಸ್ಥಾನವನ್ನು ಪ್ರೊನೌನ್ ಆಲ್ರೆಡಿ ತುಂಬಿದೆ. ಸೊ ಇದು ನೌನದ ಕೆಲಸ ಮುಗಿದಿದೆ. ಇಲ್ಲಿ ಬರ್ತಕ್ಕಂತಹದ್ದು ವರ್ಬ್ ಆಗಿದೆ ಅಲ್ವಾ. ವರ್ಬ್ಗೆ ಎಸ್ ಪ್ರತ್ಯಯ ಬಂದಿದೆ, ಗರ್ಲ್ಸ್ಗೆ ಇಲ್ಲಿ ಎಸ್ ಪ್ರತ್ಯಯ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ಅದು ಸಿಂಗ್ಯುಲರ್ ಆಗುತ್ತೆ. ಓಕೆನಾ. ಈಚ್ ಆಫ್ ದ ಗರ್ಲ್ಸ್ ವಾಸ್ ಪ್ರೆಸೆಂಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆಮ್ ಟೆಲಿಂಗ್, ರೈಟ್. ಎವ್ರಿ ಗರ್ಲ್ ವಾಸ್ ಪ್ರೆಸೆಂಟ್. ನೋಡಿ ಇಲ್ಲಿ ಎವ್ರಿ ಗರ್ಲ್ ವಾಸ್ ಪ್ರೆಸೆಂಟ್. ಪ್ರತಿಯೊಂದು ಹುಡುಗಿಯರು. ಓಕೆ, ಪ್ರತಿಯೊಂದು ಹುಡುಗಿಯರು ಅನ್ನೋಕ ನಾವು ಒಂದು ಅಂತ ಬಂದರೆ ಈಚ್ ಗರ್ಲ್ ಅಂತ ಹೇಳಿದ್ವಿ. ಓಕೆ, ಪ್ರತಿ ಹುಡುಗಿಯೂ ಹಾಜರಿದ್ದರು. ನೋಡಿ ಅಲ್ಲಿ ಇರ್ತಕ್ಕಂಥ ಗುಂಪಿನ ಅಲ್ಲಿ ಪ್ರತಿಯೊಬ್ಬ ಹುಡುಗಿ, ಒಬ್ಬ ಅಂತ ಬಂದಿಲ್ಲ, ಇಲ್ಲಿ ಪ್ರತಿ ಹುಡುಗಿಯರು. ಓಕೆ, ಹುಡುಗಿಯರಲ್ಲ, ಸೊ ಪ್ರತಿ ಹುಡುಗಿಯೂ ಹಾಜರಿದ್ದರು. ಎವ್ರಿ ಗರ್ಲ್ ವಾಸ್ ಪ್ರೆಸೆಂಟ್. ಕನ್ನಡದಲ್ಲಿ ಎವ್ರಿ ಗರ್ಲ್ ವಾಸ್ ಪ್ರೆಸೆಂಟ್ ಅನ್ನೋದಕ್ಕೆ ಪ್ರತಿ ಹುಡುಗಿಯೂ ಹಾಜರಿದ್ದರು. ಓಲ್ ಗುಂಪಿನ ಬಗ್ಗೆ, ಓಲ್ ಹುಡುಗಿಯರ ಬಗ್ಗೆ ಹೇಳ್ತಕ್ಕಂತಹ ವಿಚಾರ ಎವ್ರಿ ಮಾಡ್ತಾ ಇದೆ ಅಲ್ವಾ. ಎವ್ರಿ ಆಫ್ ದ ಗರ್ಲ್ಸ್, ನೋಡಿ ಇಲ್ಲಿ ಮತ್ತೆ ಬಂತು, ಎವ್ರಿ ಆಫ್ ದ ಗರ್ಲ್ಸ್ ವಾಸ್ ಪ್ರೆಸೆಂಟ್. ಓಕೆ, ಗರ್ಲ್ಸ್ ಅನ್ನೋದಿಲ್ಲಿ ಏನಾಗುತ್ತೆ, ವರ್ಬ್ ಆಗುತ್ತೆ. ವರ್ಬ್ಗೆ ಎಸ್ ಪ್ರತ್ಯಯ ಸೇರಿದೆ. ಸೊ ಅಲ್ಲಿ ಹಾಗಾಗಿ ನಾವು ಅದನ್ನು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಕೂಡ ಏನಾಗಿದೆ, ಸಿಂಗ್ಯುಲರ್ ಇದೆ. ನೋಡಿ ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಕೂಡ ಸಿಂಗ್ಯುಲರ್ ಇದೆ. ಓಕೆ, ಎಲ್ಲ ಹುಡುಗಿಯರು ಹಾಜರಿದ್ದರು. ನೋಡಿ ಎವ್ರಿ ಆಫ್ ದ ಗರ್ಲ್ಸ್ ವಾಸ್ ಪ್ರೆಸೆಂಟ್. ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗಿಯರು ಹಾಜರಿದ್ದರು ಅಂತ ಇದರ ಅರ್ಥ. ಓಕೆ, ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಇನ್ನಷ್ಟು ಎಕ್ಸಾಂಪಲ್ ನೋಡ್ತಾ ಬರೋಣ. ಈಚ್ ಫ್ರೆಂಡ್ ಈಸ್ ಲಾಯಲ್ ಅಂತ ಇದೆ ಅಲ್ವಾ. ಈಚ್ ಫ್ರೆಂಡ್ ಈಸ್ ಲಾಯಲ್ ಅಂತ ಇದೆ. ಸೊ ಈಚ್ ಫ್ರೆಂಡ್ ಅನ್ನೋದು ಇಲ್ಲಿ ಏನಾಯಿತು, ನೌನ್ ಆಗುತ್ತೆ ಇಲ್ಲಿ. ಯಾಕೆ ಅಂದರೆ ನಾಮಪದದ ಹಿಂದೆನೇ ಏನು ಬಂದಿದೆ, ಅಡ್ಜೆಕ್ಟಿವ್ ಬಂದಿದೆ. ಸೊ ಇದನ್ನು ಈಚ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ ಅಲ್ವಾ. ಸೊ ಈ ನಾಮಪದದ ಹಿಂದೆನೇ ಯಾವುದೇ ಹೆಲ್ಪಿಂಗ್ ಅಥವಾ ಈ ಪ್ರಿಪೊಸಿಷನ್ ಹಚ್ಚದೆ ಇದು ನಾಮಪದ ಬಂದಿದ್ದರೆ ಅದರ ಹಿಂದಿರ್ತಕ್ಕಂತಹ ವರ್ಡ್ ಯಾವಾಗಲೂ ಅಡ್ಜೆಕ್ಟಿವ್ ಆಗಿರುತ್ತೆ. ಓಕೆನಾ. ಈಸ್ ಲಾಯಲ್, ಈಸ್ ಅನ್ನೋದಿಲ್ಲಿ ನಾಮಪದ ಸಿಂಗ್ಯುಲರ್ ಇದೆ ಅಲ್ವಾ. ಅದಕ್ಕೆ ನಾವು ವರ್ಬ್ ಕೂಡ ಇಲ್ಲಿ ಸಿಂಗ್ಯುಲರ್, ಈಸ್ ಅನ್ನೋದಿಲ್ಲಿ ವರ್ಬ್ ಆಗುತ್ತೆ. ಸೊ ವರ್ಬ್ ಕೂಡ ನಾವು ಸಿಂಗ್ಯುಲರಲ್ಲೇ ತೊಗೊಂಡಿದ್ದೀವಿ. ಈಸ್ ಅನ್ನೋದಿಲ್ಲಿ ವರ್ಬ್ ಆಗುತ್ತೆ, ಅದು ಕೂಡ ಸಿಂಗ್ಯುಲರ್ ಇದೆ. ಸೊ ಹಿಯರ್ ಈಚ್ ಈಸ್ ಅ ಅಡ್ಜೆಕ್ಟಿವ್. ನೋಡಿ ಇಲ್ಲಿ ಹೇಳಿದ ಹಾಗೆ ಈಚ್ ಅನ್ನೋದು ಅಡ್ಜೆಕ್ಟಿವ್ ಇದೆ, ಮಾಡಿಫೈಯಿಂಗ್ ದ ಸಿಂಗ್ಯುಲರ್ ನೌನ್. ನೋಡಿ ಸಿಂಗ್ಯುಲರ್ ನೌನನ್ನೇ ಮಾಡಿಫೈ ಮಾಡುತ್ತೆ. ಫ್ರೆಂಡ್ ಅನ್ನೋದೇನಿರಲಿ, ಓಕೆ, ನೌನು. ಓಕೆ, ಫ್ರೆಂಡ್ ನೌನ್ ಆಗುತ್ತೆ. ಸೊ ಅದನ್ನು ಸಿಂಗ್ಯುಲರ್ ನೌನೇ ಇದೆ. ಓಕೆನಾ. ಇಟ್ಸ್ ಮಾಡಿಫೈಯಿಂಗ್ ಅ ನೌನ್, ದಟ್ ಈಸ್ ಅ ಫ್ರೆಂಡ್. ಓಕೆನಾ. ಈಚ್ ಆಫ್ ದ ಫ್ರೆಂಡ್ಸ್, ಇಲ್ಲಿ ನೋಡಿ ಈಚ್ ಆಫ್ ದ ಫ್ರೆಂಡ್ಸ್, ಇಲ್ಲಿ ಒಂದು ವೇಳೆ ಈ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಏನಿದೆವಲ್ವ, ಈಚ್, ಎವ್ರಿ, ನೈದರ್ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತ ಕರಿತೀವಿ. ಸೊ ಆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅದ ಹಿಂದ್ಗಡೆ ಅಥವಾ ಅದರ ಹಿಂದೆ ಏನಾದರೂ ಪ್ರಿಪೊಸಿಷನ್ಸ್ ಬಂದಿದ್ದರೆ, ಆಫ್ ಅಂತ ಬಂದಿದ್ದರೆ ಅಲ್ವಾ. ಸೊ ಈ ಥರ ಆಫ್ ಅಂತ ಬಂದಿದ್ದರೆ ಅವು ಯಾವಾಗಲೂ ಏನಾಗಿರ್ತವೆ, ಪ್ರೊನೌನ್ಗಳಾಗಿರ್ತವೆ. ನೋಟ್ ದಿಸ್ ಪಾಯಿಂಟ್.
ಈಚ್ ಆಫ್ ದ ಫ್ರೆಂಡ್ಸ್ ಈಸ್ ಲಾಯಲ್. ಈಚ್ ಈಸ್ ಅ ಪ್ರೊನೌನ್ ರೀಪ್ಲೇಸಿಂಗ್ ದ ನೌನ್. ಅಲ್ಲಿ ಏನನ್ನು ರೀಪ್ಲೇಸ್ ಮಾಡ್ತಾ ಇದೆ, ನಾಮಪದವನ್ನು ರೀಪ್ಲೇಸ್ ಮಾಡ್ತಾ ಇದೆ. ನಾಮಪದ ಯಾವುದು ಇಲ್ಲಿ? ಫ್ರೆಂಡ್ಸ್. ಓಕೆನಾ? ಓಕೆ, ನೆಕ್ಸ್ಟು ಎವ್ರಿ ವರ್ಕ್ಸ್ ಓನ್ಲಿ ಆ್ಯಸ್ ಅನ್ ಅಬ್ಜೆಕ್ಟಿವ್. ಆಗಲೇ ನಾನು ಈಚ್ ಅನ್ನೋದು ಆ್ಯಸ್ ಅ ಅಬ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಲ್ವಾ, ಆ್ಯಸ್ ಅ ಪ್ರೊನೌನ್ ಆಗಿ ಸಹ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಅಬ್ಜೆಕ್ಟಿವ್ ಆಗಿ ಸಹ ವರ್ಕ್ ಮಾಡುತ್ತೆ ಮತ್ತು ಪ್ರೊನೌನ್ ಆಗಿ ಸಹ ವರ್ಕ್ ಮಾಡುತ್ತೆ ಯಾವುದು? ಈಚ್ ಅನ್ನೋದು. ಬಟ್ ಎವ್ರಿ ಅನ್ನೋದು ಓನ್ಲಿ ಅಬ್ಜೆಕ್ಟಿವ್ ಆಗಿ ಮಾತ್ರ ಕೆಲಸ ಮಾಡುತ್ತೆ. ಎವ್ರಿ ಅನ್ನೋದು ಅಬ್ಜೆಕ್ಟಿವ್ ಆಗಿ ಮಾತ್ರ ಕೆಲಸ ಮಾಡುತ್ತೆ. ಓಕೆ, ಎವ್ರಿ ಸ್ಟೂಡೆಂಟ್ ಪಾಸ್ಡ್ ದ ಟೆಸ್ಟ್. ಅಲ್ಲಿರ್ತಕ್ಕಂತಹ ಎಲ್ಲ ಸ್ಟೂಡೆಂಟ್ಗಳು ಟೆಸ್ಟನ್ನು ಪಾಸ್ ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್, ಎವ್ರಿ ಈಸ್ ಆ್ಯನ್ ಅಬ್ಜೆಕ್ಟಿವ್. ಇಲ್ಲಿರ್ತಕ್ಕಂಥ ಎವ್ರಿ ಅಬ್ಜೆಕ್ಟಿವ್ ಆಗಿದೆ. ಇಟ್ಸ್ ಮಾಡಿಫೈಯಿಂಗ್ ದ ಪ್ಲೂರಲ್ ನೌನ್ ಸ್ಟೂಡೆಂಟ್. ಓಕೆ, ಪ್ಲೂರಲ್ ನೌನ್ ಸ್ಟೂಡೆಂಟ್. ನೋಡಿ, ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ, ಓಕೆ, ಸಬ್ಜೆಕ್ಟ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಪ್ಲೂರಲ್ ಆಯಿತು. ಓಕೆ, ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಸಿಂಗ್ಯುಲರ್ ಆಗುತ್ತೆ ಅಲ್ವಾ. ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಸಿಂಗ್ಯುಲರ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಸ್ಟೂಡೆಂಟ್ ಇದೆ, ಇದು ನೌನ್ ಆಗುತ್ತೆ. ಅದರ ಹಿಂದೆ ಬಂದಿರತಕ್ಕಂಥ ಎವ್ರಿ ಅನ್ನೋದೇನಾಗುತ್ತೆ, ಇಲ್ಲಿ ಅಬ್ಜೆಕ್ಟಿವ್ ಆಗುತ್ತೆ. ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಎವ್ರಿ ಅನ್ನೋದು ಇಲ್ಲಿ ಯಾವಾಗಲೂ ಅಬ್ಜೆಕ್ಟಿವ್ ಆಗಿ ಮಾತ್ರ ಕಾರ್ಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ವರ್ಕ್ ನೋಡ್ತಾ ಬರ್ರಿ. ನೆಕ್ಸ್ಟ್ ಎಕ್ಸಾಂಪಲು, ಈಚ್ ಸ್ಟೂಡೆಂಟ್ ಮಸ್ಟ್ ಸಬ್ಮಿಟ್ ದೇರ್ ಹೋಮ್ವರ್ಕ್ ಬೈ ಫ್ರೈಡೇ. ಓಕೆ, ಈಚ್ ಸ್ಟೂಡೆಂಟ್, ಇಲ್ಲಿ ಯಾವುದು, ಇಲ್ಲಿ ಈ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳ್ತಾ ಬರ್ರಿ. ಈಚ್ ಸ್ಟೂಡೆಂಟ್ ಮಸ್ಟ್ ಸಬ್ಮಿಟ್ ದೇರ್ ಹೋಮ್ವರ್ಕ್ ಬೈ ಫ್ರೈಡೇ. ಓಕೆ, ನೋಡಿ ಇಲ್ಲಿ ದೇರ್ ಬಂದಿದೆ ಅಲ್ವಾ. ಈಚ್ ಸ್ಟೂಡೆಂಟ್, ಇಲ್ಲಿ ಈಚ್ ಅನ್ನೋದು ಅಬ್ಜೆಕ್ಟಿವ್ ಆಗುತ್ತೆ ಅಲ್ವಾ. ಸ್ಟೂಡೆಂಟ್ ಅನ್ನೋದು ನೌನ್ ಆಗುತ್ತೆ. ನಾಮಪದದ ಹಿಂದೆನೇ ಇರ್ತಕ್ಕಂಥದ್ದು ಅಬ್ಜೆಕ್ಟಿವ್ ಅಂತ ಹೇಳಿದೆ. ಸೊ ಮಸ್ಟ್ ಸಬ್ಮಿಟ್ ದೇರ್ ಅಂತ ಬಂದಿದೆ. ನೋ, ದೇರ್ ಅಲ್ಲ, ಇದು ಹಿಸ್ ಆಗಬೇಕಿಲ್ಲಿ ಅಲ್ವಾ. ಹಿಸ್ ಹೋಮ್ವರ್ಕ್ ಬೈ ಫ್ರೈಡೇ. ಓಕೆ, ಈಚ್ ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಗಳು ತಮ್ಮ ಹೋಮ್ವರ್ಕನ್ನು ಶುಕ್ರವಾರದಂದು ಸಬ್ಮಿಟ್ ಮಾಡಿದರು ಅಲ್ವಾ. ಪ್ರತಿಯೊಬ್ಬ ಅಂತ ಬಂದಾಗ ಇಲ್ಲಿ ಹಿಸ್ ಅಂತಲೇ ಆಗಬೇಕು, ದೇರ್ ಅನ್ನೋದು ತಪ್ಪಾಗುತ್ತೆ. ಎವ್ರಿ ಟೀಚರ್ ಅಟ್ ದ ಸ್ಕೂಲ್ ಈಸ್ ಹೈಲಿ ಕ್ವಾಲಿಫೈಡ್. ನೋಡಿ, ಅಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು, ಟೀಚರ್ಸ್ ಕೂಡ ಹೈಲಿ ಕ್ವಾಲಿಫೈಡ್ ಇದ್ರಂತೆ. ಇಟ್ಸ್ ರೈಟ್ ಆನ್ಸರ್. ಓಕೆ, ಕರೆಕ್ಟ್ ಇದೆ ಸೆಂಟೆನ್ಸ್. ಈಚ್ ಆಫ್ ದ ಪ್ಲೇಯರ್ಸ್ ಈಸ್ ರೆಡಿ ಫಾರ್ ದ ಮ್ಯಾಚ್. ಈಚ್ ಆಫ್ ದ ಪ್ಲೇಯರ್ಸ್ ಈಸ್ ರೆಡಿ ಫಾರ್ ದ ಮ್ಯಾಚ್, ಇದು ಕೂಡ ಕರೆಕ್ಟಾಗಿದೆ. ಎವ್ರಿ ಒನ್ ಆಫ್ ದ ಬುಕ್ಸ್, ನೋಡಿ ಇಲ್ಲಿ ಎವ್ರಿ ಒನ್ ಆಫ್, ಒನ್ಲಿ ಈ ಪ್ರಿಪೋಸಿಷನ್ ಆಫ್ ಬಂತು ಅಂದರೆ ಆವಾಗ ನಾವು ಈ ಎವ್ರಿ ಅನ್ನೋದು ಏನಾಗುತ್ತೆ ಪ್ರೊನೌನ್ ಆಗುತ್ತೆ. ಓಕೆ, ಈಚ್ ಅನ್ನೋದು ಕೂಡ ಇಲ್ಲಿ ಪ್ರೊನೌನ್ ಆಗುತ್ತೆ. ಓಕೆ, ನಾವು ಪ್ರೊನೌನದ ಕೆಲಸ ಇಲ್ಲಿ ಮುಗಿದಾಗ ನೆಕ್ಸ್ಟ್ ಬರೋದೇ ವರ್ಬ್ ಆಗುತ್ತೆ. ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಇಲ್ಲಿ ಯಾವಾಗಲೂ ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಸಿಂಗ್ಯುಲರ್ ಅಂತ ಹೇಳಿದೆ ನಾನು ಅಲ್ವಾ. ವರ್ಬ್ಗೆ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಯಾವಾಗಲೂ ಸಿಂಗ್ಯುಲರ್ ಆಗುತ್ತೆ. ಸೊ ಇಲ್ಲಿ ಬುಕ್ಸ್ ಅನ್ನೋದು ವರ್ಬ್ ಆಗುತ್ತೆ. ಆ ವರ್ಬ್ಗೆ ಎಸ್ ಪ್ರತ್ಯಯ ಬಂದಿದೆ, ಸೊ ಅದು ಯಾವಾಗಲೂ ಸಿಂಗ್ಯುಲರ್ ಇದೆ. ಸೊ ಅಲ್ಲಿ ಇನ್ನು ಹೆಲ್ಪಿಂಗ್ ವರ್ಬ್ ಕೂಡ ಇಲ್ಲಿ ಸಿಂಗ್ಯುಲರನ್ನೇ ತೋರಿಸ್ತಾ ಇದ್ದಾರೆ. ಓಕೆನಾ, ಅದಕ್ಕೆ ಎವ್ರಿ ಒನ್ ಆಫ್ ದ ಬುಕ್ಸ್ ಈಸ್ ಇಂಟ್ರೆಸ್ಟಿಂಗ್. ಬುಕ್ಸ್ ಆರ್ ಅಂತ ಬರಿಬೋದಿತ್ತಲ್ವ, ನೋಡಿ ಇಲ್ಲಿ ಇನ್ನೊಂದ್ಸಲ ಬುಕ್ಸ್ ಆರ್ ಅಂತ ಬರಿಬೋದಿತ್ತಲ್ವ. ಸೊ ಈಸನ್ನೇ ಯಾಕೆ ಬಳಸಿದ್ದಾರೆ ಅಂದರೆ, ಸೊ ಎವ್ರಿ ಒನ್ ಆಫ್, ಇಲ್ಲಿ ಏನಿದೆ ಇದು ಆಫ್ ಬಂದಿದೆ ಅಂದಾಗ ಸೊ ಎವ್ರಿ ಅನ್ನೋದೇನಾಗುತ್ತೆ ಇಲ್ಲಿ ಪ್ರೊನೌನ್ ಆಗುತ್ತೆ. ಸೊ ನೌನು ಪ್ರೊನೌನದ ಕೆಲಸ ಮುಗಿದಿದೆ ಅಂದಾಗ ಸೊ ನೆಕ್ಸ್ಟ್ ನೌನು ಪ್ರೊನೌನದ ನೆಕ್ಸ್ಟ್ ಬರೋದೇ ವರ್ಬ್ ಆಗುತ್ತೆ. ಸೊ ವರ್ಬ್ಗೆ ಎಸ್ ಪ್ರತ್ಯಯ ಸೇರಿಸಿದರೆ ನಾನು ಅದು ಸಿಂಗ್ಯುಲರ್ ಅಂತ ಹೇಳಿದೆ. ಸೊ ಇಲ್ಲಿ ಬುಕ್ಸ್ ಅನ್ನೋದು ವರ್ಬ್ ಇದೆ, ಅದಕ್ಕೆ ಎಸ್ ಪ್ರತ್ಯಯ ಹಚ್ಚಿದೆ. ಸೊ ಅದು ಸಿಂಗ್ಯುಲರ್ ವರ್ಬ್ ಇದೆ, ಅದರ ಮುಂದೆ ಯಾವಾಗಲೂ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ಬಳಸಿದ್ದಾರೆ. ನೋಟ್ ದಿಸ್ ಪಾಯಿಂಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಐದರ್ ಆರ್ ನೈದರ್. ಐದರು ನೈದರು ಅಂದರೆ ಐದರ್ ಆ್ಯಂಡ್ ನೈದರ್ ಆರ್ ಯೂಸ್ಡ್ ಟು ರೆಫರ್ ಟು ಟೂ ಆಪ್ಷನ್ಸ್ ಬಟ್ ದೇ ಹ್ಯಾವ್ ಡಿಸ್ಟಿಂಕ್ಟ್ ಮೀನಿಂಗ್ ಅಲ್ವಾ. ಸೊ ಇವುಗಳ ಅರ್ಥ, ಎರಡರ ಅರ್ಥ ಒಂದೇ ಅಂದರೆ, ಐದರ್ ಅಂದರೆ ಎರಡರಲ್ಲಿ ಒಬ್ಬರು, ಓಕೆ, ನೈದರ್ ಅಂದರೆ ಎರಡರಲ್ಲಿ ಒಬ್ಬರು ಅಲ್ಲ. ಓಕೆ, ಇದು ನೆಗೆಟಿವನ್ನು ತೋರಿಸ್ಕೊಡುತ್ತೆ. ಓಕೆನಾ, ನೈದರ್ ಅನ್ನೋದು ನೆಗೆಟಿವನ್ನು ತೋರಿಸ್ಕೊಡುತ್ತೆ. ಸೊ ಐದರ್ ಅನ್ನೋದು ಎರಡರಲ್ಲಿ ಒಬ್ಬರು ಪಾಸಿಟಿವನ್ನು ತೋರಿಸ್ಕೊಡುತ್ತೆ. ಓಕೆ, ಸೊ ಇನ್ನೊಂದ್ಸಲ ನೋಡಿ, ಐದರ್ ಅನ್ನೋದು ಓಕೆ ಪಾಸಿಟಿವನ್ನು ತಿಳಿಸ್ಕೊಟ್ರೆ, ನೈದರ್ ಅನ್ನೋದು ನೆಗೆಟಿವ್. ಅಂದರೆ ಐದರ್ ಅನ್ನೋದು ಎರಡರಲ್ಲಿ ಒಬ್ಬರು ಅಂದರೆ ಇಬ್ಬರಲ್ಲಿ ಒಬ್ಬರು, ಓಕೆ, ನೈದರ್ ಅಂದರೆ ಇಬ್ಬರಲ್ಲಿ ಒಬ್ಬರು ಅಲ್ಲ ಅಂತ ಅರ್ಥ. ಓಕೆನಾ, ಬಟ್ ದೇ ಹ್ಯಾವ್ ಡಿಸ್ಟಿಂಕ್ಟ್ ಮೀನಿಂಗ್ ಅಂದರೆ
ಅವುಗಳನ್ನು ನಾವು ಅವುಗಳಿಗೆ ವಿಭಿನ್ನ ಅರ್ಥಗಳು ಕೂಡ ಇದ್ದಾವೆ. ಸೊ ಅವು ಏನದು ಅಂತ ಡಿಸ್ಕಸ್ ಮಾಡೋಣ. ಎರಡರಲ್ಲಿ ಒಬ್ಬ ಅಂತ ಕನ್ನಡದಲ್ಲಿ ಎರಡರಲ್ಲಿ ಒಬ್ಬರು. ಓಕೆ, ವಿ ಯೂಸ್ ಐದರ್ ಟು ರೆಫರ್ಸ್ ಒನ್ ಆಫ್ ಟೂ ಪೀಪಲ್. ನೋಡಿ, ಎರಡರಲ್ಲಿ ಒಬ್ಬರು, ಎರಡು ಪೀಪಲನ್ನು ಹೇಳ್ತೀವಿ, ಬಟ್ ಅದರಲ್ಲಿ ಒಂದನ್ನು ಮಾತ್ರ ಹೇಳ್ತಕ್ಕಂಥದ್ದು. ಇಬ್ಬರಲ್ಲಿ ಒಬ್ಬರು. ಓಕೆನಾ. ಟೂ ಪೀಪಲ್ಸ್ ಆರ್ ಥಿಂಗ್ಸ್. ಓಕೆ, ವಿ ಯೂಸ್ ಐದರ್ ಟು ರೆಫರ್ಸ್ ದ ಒನ್ ಆಫ್ ಟೂ ಪೀಪಲ್ಸ್ ಆರ್ ಥಿಂಗ್ಸ್. ಓಕೆ, ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಅರ್ಥ ಆಗುತ್ತೆ. ಸೊ ಐದರ್ ಜಾನ್ ಆರ್ ಸಾರಾ ವಿಲ್ ಅಟೆಂಡ್ ದ ಮೀಟಿಂಗ್. ಅಂದರೆ ನಾವು ಇಲ್ಲೇನು ಹೇಳ್ತಾ ಇದ್ದೀವಿ, ವಿ ಯೂಸ್ ಐದರ್ ಟು ರೆಫರ್ಸ್ ಒನ್ ಆಫ್ ಟೂ ಪೀಪಲ್ಸ್ ಆರ್ ಥಿಂಗ್ಸ್. ಅಂದರೆ ನಾವು ಎರಡು ವ್ಯಕ್ತಿಗಳಲ್ಲಿ ಅಥವಾ ಎರಡು ವಸ್ತುಗಳಲ್ಲಿ ಒಬ್ಬರನ್ನು ಅಥವಾ ಒಂದನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ, ಅಂದರೆ ಒಂದನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಆವಾಗ ಐದರನ್ನು ಯೂಸ್ ಮಾಡ್ತೀವಿ. ಜಾನ್ ಆರ್ ಸಾರಾ ವಿಲ್ ಅಟೆಂಡ್ ದ ಮೀಟಿಂಗ್. ಜಾನ್ ಇರ್ಬೋದು ಅಥವಾ ಸಾರಾ ಇರ್ಬೋದು, ಸಭೆಯಲ್ಲಿ ಅವರಿಬ್ಬರಲ್ಲಿ ಒಬ್ಬರು ಮಾತ್ರ ಸಭೆಯಲ್ಲಿ ಭಾಗವಹಿಸುತ್ತಾರೆ. ನೋಡಿ, ಒನ್ ಆಫ್ ದೆಮ್ ವಿಲ್ ಅಟೆಂಡ್ ಬಟ್ ನಾಟ್ ಬೋತ್. ನೋಡಿ, ಅವರಲ್ಲಿ ಒಬ್ಬರು ಮಾತ್ರ ಹಾಜರಾಗುತ್ತಾರೆ, ಆದರೆ ಇಬ್ಬರು ಅಲ್ಲ. ಸೊ ಇಬ್ಬರಲ್ಲ, ಒಬ್ಬರ ಬಗ್ಗೆ ತಿಳಿಸ್ತಕ್ಕಂತಹ ಪಾಸಿಟಿವ್ ಥಿಂಗ್ ಯಾವುದಂದರೆ ಐದರ್. ಓಕೆ, ಐದರ್ ಜಾನ್ ಆರ್ ಮಾರ್ಕ್ ವಿಲ್ ಬಿ ನ್ಯೂ ಮ್ಯಾನೇಜರ್. ಅಂದರೆ ಈ ಐದರ್ ಜಾನ್ ಮಾರ್ಕ್, ಈ ಮಾರ್ಕು ಮತ್ತು ಜಾನ್ ಇಬ್ಬರು ಅಣ್ಣ ತಮ್ಮ ಆಗಿರ್ತಾರೆ. ಸೊ ಅದೇ ಆಗಿರ್ತಕ್ಕಂಥ ಒಂದು ಕಂಪನಿ ಇರುತ್ತೆ ಅಲ್ವಾ. ಸೊ ಆ ಕಂಪನಿಗೆ ಯಾರು ಮುಖ್ಯಸ್ಥರಾಗ್ತಾರೆ, ವ್ಯವಸ್ಥಾಪಕರಾಗ್ತಾರೆ ಅಂತ ಹೇಳಿದ್ರೆ, ಸೊ ಅವರು ಕ್ಯಾಜುವಲಿಗೆ ಮಾತಾಡುವಾಗ ಅಣ್ಣ ತಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಗ್ತಾರೆ ಅಂತ ಅಂತೀವಿ. ಸೊ ಐದರ್ ಜಾನ್, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅನ್ನೋದನ್ನು ಮೀನಿಂಗ್ ಕೊಡ್ತಕ್ಕಂಥದ್ದು ಯಾವುದಂದರೆ ದಟ್ ಈಸ್ ಐದರ್ ಜಾನ್ ಅಥವಾ ಮಾರ್ಕ್ ವಿಲ್ ಬಿ ದ ನ್ಯೂ ಮ್ಯಾನೇಜರ್ ಅಲ್ವಾ, ಹೊಸ ವ್ಯವಸ್ಥಾಪಕರು ಆಗಿರಬಹುದು ಅಥವಾ ಆಗ್ತಾರೆ, ಇಬ್ಬರಲ್ಲಿ ಒಬ್ಬರು. ಓಕೆನಾ. ಐದರ್ ಮತ್ತು ನೈದರ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ನೈದರ್ ನೋಡೋಣ. ನೈದರ್ ಅಂದರೆ ಇಬ್ಬರಲ್ಲಿ ಯಾರೂ ಅಲ್ಲ. ನೋಡಿ, ನೆಗೆಟಿವ್ ಅಂತ ಹೇಳ್ತಕ್ಕಂಥ ಕೆಲಸ, ಇಬ್ಬರಲ್ಲಿ ಇವರು ಯಾರೂ ಅಲ್ಲ. ಓಕೆ, ಎರಡು ಆಯ್ಕೆಗಳಿಂದ, ಅಂದರೆ ನೈದರ್ ಈಸ್ ಯೂಸ್ಡ್ ನೆಗೆಟಿವ್ ಸೆಂಟೆನ್ಸ್, ಆಗಲೇ ಹೇಳಿದಾಗೆ ನಾನು. ಓಕೆ, ನೈದರ್ ಈಸ್ ಯೂಸ್ಡ್ ಟು ನೆಗೆಟಿವ್ ಸೆಂಟೆನ್ಸ್ ಟು ರೆಫರ್ಸ್ ಟು ನಾಟ್ ಅ ಸಿಂಗಲ್ ಪರ್ಸನ್. ಇಬ್ಬರಲ್ಲಿ ಎರಡೂ ಅಲ್ಲ ಅಥವಾ ಇಬ್ಬರು ಅಲ್ಲ ಅನ್ನೋದಕ್ಕೆ ನಾಟ್ ಅ ಸಿಂಗಲ್ ಪರ್ಸನ್ ಆರ್ ಸಿಂಗಲ್ ಥಿಂಗ್ಸ್ ಫ್ರಮ್ ಟೂ ಆಪ್ಷನ್ಸ್. ಎರಡು ಆಯ್ಕೆಗಳಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ, ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಆ ಎರಡನ್ನೂ ಬಳಸಲಾಗಂಗಿಲ್ಲ ಇಲ್ಲಿ. ಓಕೆನಾ, ಎರಡೂ ಬಳಸೋದಿಲ್ಲ. ಸೊ ಅದಕ್ಕೆ ನಾವು ನೈದರ್ ಅಂತ ಕರಿತೀವಿ. ನೈದರ್ ಈಸ್ ಯಾವಾಗಲೂ ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ನಮಗೆ ಇನ್ನೊಂದು ಈ ನೆಗೆಟಿವ್ ಸೆಂಟೆನ್ಸ್ ಕೊಟ್ಟು ಅದ್ರ ಮುಂದೆ ಮತ್ತೆ ಒಂದು ವಾಸಂಟ, ಡಿಸಂಟ, ಡಿಡಂಟ ಈ ಥರ ಇನ್ನೊಂದು ನೆಗೆಟಿವ್ ವರ್ಬನ್ನು ಕೊಡ್ತಾರೆ. ಸೊ ಅದು ಟೋಟಲಿ ರಾಂಗ್ ಆಗ್ತಕ್ಕಂಥ ಸೆಂಟೆನ್ಸ್ ಆಗುತ್ತೆ. ಓಕೆನಾ. ನೈದರ್ ಅನ್ನೋದು ಆಲ್ರೆಡಿ ನೆಗೆಟಿವ್ ಸೆಂಟೆನ್ಸ್, ಇದು ಮೈಂಡಲ್ಲಿರಬೇಕು. ಸೊ ಇಂತಹ ನೆಗೆಟಿವ್ ಸೆಂಟೆನ್ಸ್ಗೆ ಮತ್ತೆ ಒಂದು ಮುಂದೆ ನೆಗೆಟಿವ್ ವರ್ಬ್ ಅಥವಾ ನೆಗೆಟಿವ್ ಆಗಿರ್ತಕ್ಕಂಥ ಒಂದು ವರ್ಡನ್ನು ಕೊಡ್ತಾರೆ. ಸೊ ಎರಡು ಐಡೆಂಟಿಫಿಕೇಷನಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಒಂದು ನೆಗೆಟಿವ್ ಸೆಂಟೆನ್ಸಲ್ಲಿ ಒಂದು ನೆಗೆಟಿವ್ ವರ್ಡ್ ಬಂದಿದೆ ಅಂದರೆ ಅದಕ್ಕೆ ಇನ್ನೊಂದು ವರ್ಬ್ ಆಗಿರ್ಬೋದು ಅಥವಾ ಬೇರೆ ಥರ ಒಂದು ಪ್ರೊನೌನ್ ಅಥವಾ ವರ್ಬ್ ಇರ್ಬೋದು, ಅಡ್ಜೆಕ್ಟಿವ್ ಇರ್ಬೋದು, ಯಾವುದೇ ತರಹದಲ್ಲಿ ಇನ್ನೊಂದು ನೆಗೆಟಿವ್ ಸೇರೋ ಹಾಗಿಲ್ಲ ಒಂದು ವಾಕ್ಯದಲ್ಲಿ. ಓಕೆನಾ. ಎಕ್ಸಾಂಪಲ್ ನೋಡಿರಿ, ನೈದರ್ ಜಾನ್ ನಾರ್ ಸಾರಾ ವಿಲ್ ಅಟೆಂಡ್ ದ ಮೀಟಿಂಗ್. ಜಾನ್ ಇರ್ಬೋದು ಅಥವಾ ಸಾರಾ ಇವರಿಬ್ಬರೂ ಸಭೆಗೆ ಆಗಲಿಲ್ಲ ಅಥವಾ ಹಾಜರಾಗುವುದಿಲ್ಲ. ಓಕೆನಾ. ಇವತ್ತು ಫಂಕ್ಷನ್ಗೆ ಯಾರು ಬರ್ತಾ ಇದ್ದೀರಾ ನಿಮ್ಮ ಮನೇಲಿ ಅಂದರೆ ನೈದರ್ ಸುಮಾ ನಾರ್ ಉಮಾ. ಓಕೆ, ನೈದರ್ ಸುಮಾ ನಾರ್ ಉಮಾ ವಿಲ್ ಅಟೆಂಡ್ ದ ಮೀಟಿಂಗ್ ಅಂತ ಹೇಳ್ಬೋದು. ಓಕೆ, ನೈದರ್ ಆಫ್ ದೆಮ್ ವಿಲ್ ಅಟೆಂಡ್ ಅಂದರೆ ಅವರಿಬ್ಬರೂ ಕೂಡ ಹಾಜರಾಗುವುದಿಲ್ಲ ಅನ್ನೋ ಅರ್ಥವನ್ನು ಈ ನೈದರ್ ತೋರಿಸ್ಕೊಡುತ್ತೆ. ನೈದರ್ ದ ಡಾಗ್ ನಾರ್ ದ ಕ್ಯಾಟ್ ಈಸ್ ಅಲೋಡ್ ಆನ್ ದ ಟಚ್. ಅಂದರೆ ಟಚ್ ಅಂದರೆ ಇಲ್ಲಿ ಕೂರೋದು. ನೈದರ್ ಡಾಗ್ ಮತ್ತು ನಾರ್ ಕ್ಯಾಟ್, ಈ ನಾಯಿ ಆಗಲಿ ಅಥವಾ ಬೆಕ್ಕೆ ಆಗಲಿ ಈ ಸೋಫಾದ ಮುಂದೆ, ಓಕೆನಾ, ಈ ಕಾಟ್ ಅಥವಾ ಸೋಫಾ ಅಂತ ಏನು ಕರಿತೀವಲ್ವ, ಆ ಸೋಫಾ ಇರ್ಬೋದು ಅಥವಾ ಕಾಟ್ ಮೇಲೆ ಕೂಡಲಿಕ್ಕೆ ಅವಕಾಶ ಇಲ್ಲ. ಓಕೆ, ಕೂಡಲಿಕ್ಕೆ ಬಿಡುವುದಿಲ್ಲ ಅಂತ ಇದರ ಅರ್ಥ. ಓಕೆನಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಎನಿ ಮತ್ತು ನನ್ ನೋಡ್ತಾ ಹೋಗೋಣ. ಇವುಗಳ ಅರ್ಥ ಕೂಡ, ಇವುಗಳು ಕೂಡ ಸಿಂಗುಲರ್ ವರ್ಡೇ ಆಗಿರ್ತವೆ. ಸೊ ಇವುಗಳ ಅರ್ಥ ಕೂಡ ಯಾವುದು ಮತ್ತು ಇದು. ಎನಿ ಅಂದರೆ ಯಾವುದು, ನನ್ ಅಂದರೆ ಯಾವುದು ಇಲ್ಲ ಅಂತ ಅರ್ಥ. ಎನಿ ಆ್ಯಂಡ್ ನನ್ ಆರ್ ಯೂಸ್ಡ್ ಟು ರೆಫರ್ ಟು ಮೋರ್ ದ್ಯಾನ್ ಟು ಪೀಪಲ್ ಆರ್ ಥಿಂಗ್ಸ್. ನೋಡಿ, ಈ ಎನಿ ಮತ್ತು ನನ್ ಎಂಬಂತಹ ಪದಗಳು ಎರಡಕ್ಕಿಂತ ಹೆಚ್ಚು ಜನರನ್ನು ಅಥವಾ ವಸ್ತುಗಳನ್ನು ಮೆನ್ಷನ್ ಮಾಡ್ತಕ್ಕಂಥ, ಉಲ್ಲೇಖ ಮಾಡ್ತಕ್ಕಂಥ ಕೆಲಸ ಮಾಡ್ತವೆ. ಆದರೆ ಅವುಗಳನ್ನು ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲಾಗುತ್ತೆ. ಬಟ್ ದೇ ಆರ್ ಯೂಸ್ಡ್ ಇನ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ವಾ. ಫಸ್ಟ್ ಎನಿ ಅಂತ ನೋಡ್ತಾ ಹೋಗೋಣ. ಯಾವುದು ಅಲ್ವಾ.
ಎನಿ ರೆಫರ್ಸ್ ಟು ಮೋರ್ ದ್ಯಾನ್ ಟು. ನೋಡಿ, ಎರಡಕ್ಕಿಂತ ಮೋರ್ ದ್ಯಾನ್ ಟು, ಎರಡಕ್ಕಿಂತ ಹೆಚ್ಚು ಜನರನ್ನು, ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಯಾವುದು, ಎನಿ ರೆಫರ್ಸ್ ಟು ಮೋರ್ ದ್ಯಾನ್ ಟು ಪೀಪಲ್ ಆರ್ ಥಿಂಗ್ಸ್ ಆ್ಯಂಡ್ ಈಸ್ ಯೂಸ್ಡ್ ಇನ್ ಅ ಪಾಸಿಟಿವ್, ನೆಗೆಟಿವ್ ಆರ್ ಇಂಟರೋಗೇಟಿವ್ ಸೆಂಟೆನ್ಸಸ್. ನೋಡಿ, ಯಾವುದೇ ಎರಡಕ್ಕಿಂತ ಹೆಚ್ಚು ಜನರನ್ನು ಅಥವಾ ವಸ್ತುಗಳನ್ನು ಸೂಚಿಸುವಾಗ ಅದನ್ನು ಧನಾತ್ಮಕವಾಗಿ, ಋಣಾತ್ಮಕವಾಗಿ ಮತ್ತು ಈ ಪ್ರಶ್ನಾರ್ಥ ಅಲ್ವಾ, ಇಂಟರೋಗೇಟಿವ್ ಅಂದರೆ ಪ್ರಶ್ನಾರ್ಥಕವಾಗಿ ನಾವು ಬಳಸ್ಲಾಗ್ತಕ್ಕಂಥ ಕೆಲಸ ಎನಿ ಮಾಡುತ್ತೆ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೋಡಿ, ಈಸ್ ದೇರ್, ನಾವು ಯಾವುದೇ ಸೆಂಟೆನ್ಸಲ್ಲಿ ಈಸಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಅದನ್ನು ನಾವು ಲಾಸ್ಟಿಗೆ ಕ್ವಶನ್ ಮಾರ್ಕ್ ಮಾಡಲೇಬೇಕು. ಓಕೆನಾ. ಈಸ್ ದೇರ್ ಎನಿ ಮಿಲ್ಕ್ ಲೆಫ್ಟ್ ಇನ್ ದ ಫ್ರಿಡ್ಜ್. ನೋಡಿ, ಈ ಫ್ರಿಡ್ಜಿನಲ್ಲಿ ಹಾಲು ಉಳಿದಿದೆಯೇ ಅನ್ನೋದಕ್ಕೆ ಇದನ್ನು ಬಳಸಲಾಗುತ್ತೆ. ಈಸ್ ದೇರ್ ಎನಿ ಮಿಲ್ಕ್ ಲೆಫ್ಟ್ ಇನ್ ದ ಫ್ರಿಡ್ಜ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇದು ನೋಡಿ, ಎನಿ ಮಿಲ್ಕ್. ನೋಡಿ, ಎನಿ ಅನ್ನೋದೇ ನಾವು ಇಲ್ಲಿ ಕ್ವಶನ್ ಮಾಡ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ವಸ್ತು ಇರ್ಬೋದು ಅಥವಾ ಥಿಂಗ್ಸ್ ಇರ್ಬೋದು. ಓಕೆನಾ. ಫ್ರಿಡ್ಜಿನಲ್ಲಿ ಹಾಲು ಉಳಿದಿದೆಯೇ. ಈಸ್ ಯಾವಾಗಲೂ ನೋಡಿ ಸೆಂಟೆನ್ಸಲ್ಲಿ ಈಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿತು ಅಂದರೆ, ಸೆಂಟೆನ್ಸು ಈಸಿಂದ ಸ್ಟಾರ್ಟ್ ಆಗಿದೆ ಅಂದರೆ ಅದು ಲಾಸ್ಟಲ್ಲಿ ಯಾವಾಗಲೂ ಕ್ವಶನ್ ಮಾರ್ಕ್ ಮಾಡಬೇಕು. ಓಕೆನಾ. ಎನಿ ಆಫ್ ದೀಸ್ ಬುಕ್ಸ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಇಂಗ್ಲೀಷ್. ಓಕೆನಾ. ಈ ಪುಸ್ತಕಗಳಲ್ಲಿ ಯಾವುದಾದರೂ ನಿಮ್ಮ ಇಂಗ್ಲೀಷನ್ನು, ಯಾವುದಾದರೂ ಒಂದು ನಿಮ್ಮ ಇಂಗ್ಲೀಷನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತದೆ. ಇದರ ಅರ್ಥ ನೋಡಿ, ಎನಿ ಆಫ್ ದೀಸ್ ಬುಕ್ಸ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಇಂಗ್ಲೀಷ್ ಅಲ್ವಾ. ಈ ಪುಸ್ತಕಗಳಲ್ಲಿ ಯಾವುದಾದರೂ ಒಂದು ಇಂಗ್ಲೀಷ್ ಪುಸ್ತಕ, ಯಾವುದಾದರೂ ಒಂದು ಪುಸ್ತಕ ನಿಮ್ಮ ಇಂಗ್ಲೀಷನ್ನು ಸುಧಾರಿಸಲಿಕ್ಕೆ ಸಹಾಯವಾಗುತ್ತದೆಯೇ ಅಲ್ವಾ ಅನ್ನೋದು ಇದರ ಅರ್ಥ. ಸೊ ಎನಿ ಆಫ್ ದೀಸ್ ಬುಕ್ಸ್, ಇದು ಏನು ಹೇಳ್ತಾ ಇದೆ, ಎನಿ ಅನ್ನೋದು ಏನು ಹೇಳ್ತಾ ಇದೆ ಅಂದರೆ, ನಾನು ಎರಡಕ್ಕಿಂತ ಹೆಚ್ಚು ಬುಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಪ್ಲೂರಲ್ ಇದೆ. ಸೊ ದೀಸ್ ಬುಕ್ಸ್, ಇಲ್ಲಿರ್ತಕ್ಕಂತಹ ಬುಕ್ಗಳಲ್ಲಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಬುಕ್ಕು ನಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಆಗಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಎನಿಯ ಬಗ್ಗೆ. ಸೊ ನನ್ ಅಂದರೆ ಯಾವುದೂ ಇಲ್ಲ ಅಂತ ಅರ್ಥ ಇದ್ರೆ, ನನ್ ಅಂದರೆ ಯಾವುದೂ ಇಲ್ಲ. ಓಕೆ, ನನ್ ರೆಫರ್ಸ್ ಟು ಮೋರ್ ದ್ಯಾನ್ ಟು ಪೀಪಲ್, ಎರಡಕ್ಕೂ ಹೆಚ್ಚು. ಓಕೆನಾ. ಮೋರ್ ದ್ಯಾನ್ ಟು ಪೀಪಲ್ ಆರ್ ಥಿಂಗ್ಸ್ ಬಟ್ ಈಸ್ ಯೂಸ್ಡ್ ಇನ್ ನೆಗೆಟಿವ್ ಸೆಂಟೆನ್ಸ್. ನೋಡಿ, ಈಸ್ ಯೂಸ್ಡ್ ಇನ್ ನೆಗೆಟಿವ್ ಸೆಂಟೆನ್ಸ್. ಎನಿ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಆಗಿತ್ತು ಅಲ್ವಾ. ಎನಿ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರೆ, ಓಕೆ, ನನ್ ಅನ್ನೋದು ಇದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೆಂಟೆನ್ಸಲ್ಲಿ ಈ ಥರ ಕೊಡ್ತಾರೆ, ಡಬಲ್ ನೆಗೆಟಿವ್ ಅಂತ ಹೇಳಿದೆ ನಾನು ನಿನ್ನೆ. ಫಸ್ಟ್ ರೂಲಲ್ಲಿ ಡಬಲ್ ನೆಗೆಟಿವ್ ಬಂದರೆ ಹೇಗಿರುತ್ತೆ, ನನ್ ಡಿಡಂಟ್ ಗೋ, ನನ್ ಆಫ್ ದೆಮ್ ಡೋಂಟ್ ಗೋ. ನೋಡಿಲಿ, ನನ್ ಆಫ್ ದೆಮ್ ಡೋಂಟ್ ಗೋ ಅಂತ ಕೊಡ್ತಾರೆ. ನನ್ ಅನ್ನೋದೇ ನೆಗೆಟಿವ್ ಇರುತ್ತೆ ಅಲ್ವಾ, ನನ್ ಅನ್ನೋದೇ ನೆಗೆಟಿವ್ ಇರುತ್ತೆ. ಅದಕ್ಕೆ ಮತ್ತೊಂದು ಡೋಂಟ್ ಗೋ ಅಂತ ಹಚ್ಚಿದರೆ ಸೊ ಡಬಲ್ ನೆಗೆಟಿವ್ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಸೆಂಟೆನ್ಸ್ ಕೂಡ ರಾಂಗ್ ಆಗುತ್ತೆ. ಓಕೆ, ನನ್ ಅಂತ ಬಂದಾಗ, ಓಕೆ, ನೈದರ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟಾಗಿ ನಾವು ಗೊತ್ತಿರಬೇಕು. ನೈದರ್ ಅಂದರೆ ಎರಡೂ ಅಲ್ಲ, ನನ್ ಅಂದರೆ ಯಾವುದೂ ಅಲ್ಲ ಅಂತೇಳಿ. ಓಕೆನಾ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನನ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ಡ್ ದ ಎಕ್ಸಾಮ್. ನೋಡಿ, ನನ್ ಅಂದರೆ ಯಾವುದೂ ಅಲ್ಲ ಅಂತ ಹೇಳಿದೆ ಅಲ್ವಾ, ನನ್ ಅಂದರೆ ಯಾವುದೂ ಅಲ್ಲ ಅಂತ ಹೇಳಿದೆ. ನನ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ದ ಎಕ್ಸಾಮ್ ಅಂದರೆ ಇದರ ಅರ್ಥ ಏನು ಅಂದರೆ, ಯಾವುದೇ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿಲ್ಲ. ನೋಡಿ, ಅನುತ್ತೀರ್ಣರಾಗಿಲ್ಲ, ಫೇಲ್ ಆಗಿಲ್ಲ ಅಲ್ವಾ. ಯಾವೊಬ್ಬ ವಿದ್ಯಾರ್ಥಿ ಎಕ್ಸಾಮಲ್ಲಿ ಫೇಲ್ ಆಗಿಲ್ಲ. ನೆಕ್ಸ್ಟ್, ಇನ್ ದಿಸ್ ಕೇಸ್ ನನ್ ಆಫ್ ದ ಗ್ರೂಪ್ ಫೇಲ್ಡ್. ನೋಡಿ, ಆ ಸಂದರ್ಭದಲ್ಲಿ ಈ ಗುಂಪಿನಲ್ಲಿ ಯಾರೊಬ್ಬರು ಫೇಲ್ ಆಗಿಲ್ಲ ಅಂತ ಹೇಳಲಿಕ್ಕೆ ನಾವು ನನ್ನನ್ನು ಯೂಸ್ ಮಾಡ್ತೀವಿ. ಇದೇ ಒಂದು ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ಓಕೆ, ನನ್ ಆಫ್ ದ ಆನ್ಸರ್ಸ್ ವರ್ ಕರೆಕ್ಟ್. ಓಕೆ, ಯಾವುದೇ ಉತ್ತರಗಳು ಇಲ್ಲಿ ಸರಿಯಾಗಿಲ್ಲ. ನೋಡಿ, ನನ್ ಆಫ್ ದ ಆನ್ಸರ್ಸ್ ವರ್ ಕರೆಕ್ಟ್. ಅನ್ನುವಂತಹ ವಿಚಾರ ನೆಗೆಟಿವ್ ಅಂತ ಮೊದಲು ತಿಳಿದಿರಬೇಕು. ಆಗಿದ್ದಾಗ ಮಾತ್ರ ಇದರಲ್ಲಿ ನಾವು ಕರೆಕ್ಟಾಗಿ ಸೆಂಟೆನ್ಸ್ ಐಡೆಂಟಿಫಿಕೇಷನಲ್ಲಿ ಕ್ವಶನ್ಗಳನ್ನ ಬಿಡಿಸ್ತಾ ಬರ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ರೂಲ್ ನಂಬರ್ 2 ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಈಚ್, ಎವ್ರಿ, ಐದರ್, ನೈದರ್, ಎನಿ, ನನ್ ಇವುಗಳು ನೋಡೋದಕ್ಕೆ ಒಂಥರ ಪ್ಲೂರಲ್ ಇರಬಹುದೇನೋ ಅಂತ ಅನಿಸ್ಬೋದು, ಬಟ್ ಇವೆಲ್ಲ ನೋಡಲಿಕ್ಕೆ ಸಿಂಗ್ಯುಲರೇ. ಓಕೆ, ಇವುಗಳ ಮುಂದೆ ಯಾವಾಗಲೂ ವರ್ಬನ್ನು ಸಿಂಗ್ಯುಲರಲ್ಲೇ ಬಳಸಬೇಕು. ಓಕೆನಾ. ನಮಗೆ ಎರರ್ ಐಡೆಂಟಿಫಿಕೇಷನಲ್ಲಿ ಕೊಡ್ತಕ್ಕಂಥದ್ದು ಇಷ್ಟೇ. ಈಚ್, ಎವ್ರಿ ಅಂತ ಕೊಟ್ಟಿರ್ತಾರೆ, ಬಟ್ ಈಚ್ ಆ್ಯಂಡ್ ಎವ್ರಿ ಅಂತ ಕೊಟ್ಟು ಬುಕ್ಸ್ ಅಂತ ಕೊಡ್ತಾರೆ. ಫಸ್ಟಲ್ಲಿ ಬುಕ್ಸ್ ಅಂತ ಕೊಟ್ಟು ಅದು ವರ್ಬ್ ಆಗಿರುತ್ತೆ ಬುಕ್ಸ್ ಅನ್ನೋದು, ಅದ್ರ ಮುಂದೆ ಓಕೆ ಬುಕ್ಸ್
ಆರ್ ಅಂತ ಕೊಟ್ಟಿರ್ತಾರೆ, ಪಾಸ್ಟಲ್ಲಿದ್ದರೆ ಬುಕ್ಸ್ ವರ್ ಅಂತ ಕೊಟ್ಟಿರ್ತಾರೆ ಅಲ್ವಾ. ಸೊ ನಾವು ಅದನ್ನೇನು ಮಾಡ್ತೀವಿ, ಕರೆಕ್ಟ್ ಇರಬಹುದು ಅಂತ ಹೇಳ್ಬಿಟ್ಟು ಬೇರೆ ತರಹದ ಸೆಂಟೆನ್ಸನ್ನಲ್ಲಿ ನಾವು ಹೋಗಿ ಎರರ್ ಇರಬಹುದು ಅಂತೇಳಿ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇವುಗಳ ಮುಂದೆ ಯಾವಾಗಲೂ ನಾವೇನು ಮಾಡ್ತೀವಿ, ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕು. ಓಕೆ, ಬುಕ್ಸ್ ಅನ್ನೋದು ಇಲ್ಲಿ ಏನಾಗುತ್ತೆ, ಸಿಂಗ್ಯುಲರ್ ವರ್ಬ್ ಆಗುತ್ತೆ. ಇವುಗಳ ಮುಂದೆ ನಾವು ಈಸ್ ಅಲ್ವಾ, ಹೆಲ್ಪಿಂಗ್ ವರ್ಬು ಸಿಂಗ್ಯುಲರೇ ಇರಬೇಕು. ಓಕೆನಾ. ಓಕೆ, ಐ ಹೋಪ್ ಈ ರೂಲ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ರೂಲೊಂದಿಗೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್.